हरि ओम। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओम। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ನಾಲ್ಕನೇ ಬಾರಿ ಇಂದ್ರಜಿತ್ ಅಭಿಚಾರ ಹೋಮವನ್ನು ಮಾಡಲಿಕ್ಕೆ ಅಂತ ಹೋದಾಗ ವಿಭೀಷಣ ಹೇಳ್ತಾನೆ, ನಾಲ್ಕನೇ ಬಾರಿ ಅವನು ಹೋಮ ಮಾಡಿದರೆ ಅವನು ಅವಧ್ಯನಾಗ್ತಾನೆ ಅಂತ. ಆ ಸಂದರ್ಭದಲ್ಲಿ ರಾಮದೇವರ ಮಾತಿನಂತೆ ಲಕ್ಷ್ಮಣ ಅವನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಆದಾಗ ರಾವಣನಿಗೆ ವಿಚಾರ ಗೊತ್ತಾಗಿ ತುಂಬಾ ದುಃಖ ಆಗುತ್ತೆ. ಕೊನೆಗೆ ತಾನು ಬುದ್ಧಿಯನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಮುಂದಿನ ಯುದ್ಧದ ಕಾರ್ಯಕ್ಕೆ ಅಂತ ಸಿದ್ಧನಾದ. 178ನೇ ಶ್ಲೋಕದಿಂದ ಪ್ರಾರಂಭ ಇವತ್ತು. ಮರಣಾಭಿಮುಖ ಶೀಘ್ರಂ ರಾವಣೋ ರಣಕರ್ಮಣಿ ಸಜ್ಜೀಭವನ್ ಅಂತರೈವ ದಿದೇಶ ಬಲಮೂರ್ಜಿತಂ. ಪದಚ್ಛೇದ. ಮರಣಾಭಿಮುಖ ಶೀಘ್ರಂ ರಾವಣಃ ರಣಕರ್ಮಣಿ ಸಜ್ಜೀಭವನ್ ಅಂತರ ಏವ ದಿದೇಶ ಬಲಂ ಊರ್ಜಿತಂ. ರಾವಣ ಯುದ್ಧಕ್ಕೆ ಅಂತ ಹೊರಟ. ಯುದ್ಧಕ್ಕೆ ಹೊರಟಿದ್ದು ಹೇಗ ಇತ್ತು ಅಂತಂದ್ರೆ, ಮರಣಾಭಿಮುಖ, ಸಾಯ್ಲಿಕ್ಕೆ ಅಂತ ಸಿದ್ಧನಾಗಿ ಸಾವಿಗೆ ಎದುರಾಗಿ ಹೋಗ್ತಾ ಇದ್ದಂತೆ ಇತ್ತು ಆ ರಾವಣ ಹೋಗ್ತಾ ಇದ್ದದ್ದು. ಹೀಗೆ ಮರಣಾಭಿಮುಖನಾಗಿ, ಮರಣಕ್ಕೆ ಮುಖ ಮಾಡಿ, ಸಾವಿಗೆ ಮುಖ ಮಾಡಿ ಆ ರಾವಣ ಶೀಘ್ರಂ ರಣಕರ್ಮಣಿ ಸಜ್ಜೀಭವನ್, ಮಗ ಸತ್ತಾಗ ಸಹಜವಾಗಿ ದುಃಖಪಟ್ಟ, ಮತ್ತೆ ಶೀಘ್ರವಾಗಿ ತನ್ನ ಮನಸ್ಸನ್ನ, ದೇಹವನ್ನ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ತಾನು ರಣಕರ್ಮಣಿ ಸಜ್ಜೀಭವನ್, ಯುದ್ಧಕ್ಕೆ ಅಂತ ಸಜ್ಜೀಭವನ್ ಅಂದ್ರೆ ಸಜ್ಜಾಗಿ, ರೆಡಿಯಾಗಿ ತಾನೇನ್ ಮಾಡಿದ, ಆ ಅಂತರೈವ, ಯುದ್ಧಕ್ಕೆ ರೆಡಿಯಾಗಿದ್ದಾನೆ, ಯುದ್ಧಕ್ಕೆ ಹೋಗಬೇಕು. ಆದರೆ ಆ ಮಧ್ಯದ ಒಂದು ಗ್ಯಾಪ್ ಇರುತ್ತಲ್ಲ, ತಾನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿನ ಅವಧಿಯಲ್ಲಿ ಅಂತರ ಅಂತಂದ್ರೆ ಮಧ್ಯ ಅಂತ. ಆ ಮಧ್ಯದಲ್ಲಿ ತಾನೇನ್ ಮಾಡಿದ, ಊರ್ಜಿತಂ ಬಲಂ ದಿದೇಶ, ತನ್ನ ಅಪಾರವಾದಂತಹ, ಊರ್ಜಿತ ಅಂದ್ರೆ ಒಳ್ಳೆ ಪರಾಕ್ರಮಶಾಲಿಯಾದಂತಹ ಬಲವನ್ನ ಕಳಿಸಿದ. ಬಲ ಅಂತಂದ್ರೆ ಇಲ್ಲಿ ಪವರ್ ಅಂತ ಅರ್ಥ ಅಲ್ಲ, ಪರಾಕ್ರಮ ಅಂತ ಅರ್ಥ ಅಲ್ಲ, ಸೈನ್ಯ ಅಂತ ಅರ್ಥ. ಅಂದ್ರೆ ಇವನು ಯುದ್ಧಕ್ಕೆ ಅಂತ ರೆಡಿಯಾದ, ಅದಕ್ಕಿಂತ ಮಧ್ಯದಲ್ಲಿ ತನ್ನ ಒಂದು ಅಪಾರವಾದಂತಹ ಸೈನ್ಯವನ್ನ ರಾಮನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಕಳಿಸ್ತಾ ಇದ್ದಾನೆ. ಆ ಸೈನ್ಯ ಎಷ್ಟು ಸಂಖ್ಯೆ ಇದ್ದು ಅಂತ ಆಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. 30,000 ಮಹೌಘಕಾನಾಂ ಅಕ್ಷೋಹಿಣೀನಾಂ ಸಹ 6,000. ಶ್ರಮೇಣ ಸಂಯೋಜಯತ ಆಶುರಾಮಂ ಸಜ್ಜೀ ಭವಾಮೀತಿ ದಿದೇಶ ರಾವಣಃ. ಪದಚ್ಛೇದ. 30,000
ಮಹೌಘಕಾನಾಂ ಅಕ್ಷೋಹಿಣೀನಾಂ ಸಹ ಷಟ್ಸಹಸ್ರಂ ಶ್ರಮೇಣ ಸಂಯೋಜಯತ ಆಶು ರಾಮಂ ಸಜ್ಜೀಭವಾಮಿ ಇತಿ ದಿದೇಶ ರಾವಣಃ. ರಾವಣನ ಅಪಾರವಾದಂತಹ ಸೈನ್ಯ ಎಷ್ಟಿತ್ತು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅವನು ತನ್ನ ಸೈನ್ಯ ಕಳಿಸಿದ. ಆ ಸೈನ್ಯ ಎಷ್ಟಿತ್ತು? ತ್ರಿಂಶತ್ ಸಹಸ್ರಾಣಿ. ತ್ರಿಂಶತ್ ಅಂತಂದ್ರೆ 30. 30 ಪ್ಲಸ್ ಸಹ ಷಟ್ ಸಹಸ್ರಂ 6000, ಅಂದ್ರೆ ಒಟ್ಟು 36,000 ಅಕ್ಷೋಹಿಣಿ ಸೈನ್ಯ. ಬರೀ 36,000 ಅಲ್ಲ, 36,000 ಮಹೌಘ ಅಕ್ಷೋಹಿಣಿ ಸೈನ್ಯ. ಮಹೌಘ ಎಷ್ಟು ಅಂತ ಮುಂದೆ ತಿಳಿಸ್ತೀನಿ. ಒಟ್ಟು ತನ್ನ ಅಪಾರವಾದಂತಹ 36,000 ಮಹೌಘ ಅಕ್ಷೋಹಿಣಿ ಸೈನ್ಯವನ್ನ ತಾನೇ ಮಾಡಿದ, ಯುದ್ಧಕ್ಕೆ ಅಂತ ಕಳಿಸಿದ. ಏನಂತ ಹೇಳಿದ? ಶ್ರಮೇಣ ಸಂಯೋಜಯತ ಆಶುರಾಮ್. ನೀವಷ್ಟು ಅಪಾರ ಸೈನ್ಯ ಸಂಖ್ಯೆ ಇದೆ, ನೀವೆಲ್ಲರೂ ಕೂಡ ಸೇರಿಕೊಂಡು ರಾಮನೊಟ್ಟಿಗೆ ಯುದ್ಧವನ್ನು ಮಾಡಿ ರಾಮನಿಗೆ ಶ್ರಮೇಣ ಸಂಯೋಜಯತ, ಶ್ರಮ ಆಗುವಂತೆ ಮಾಡಿ, ಸುಸ್ತಾಗುವಂತೆ ಮಾಡಿ. ಆ ಸಂದರ್ಭದಲ್ಲಿ ನಾನೇನ್ ಮಾಡ್ತೇನೆ? ಸಜ್ಜೀವಾಮಿ, ನಾನು ರೆಡಿಯಾಗಿ ಬರ್ತೇನೆ ಅಂತ ರಾವಣ ದಿದೇಶ, ರಾವಣನು ತನ್ನ ಅಷ್ಟು ಅಪಾರವಾದಂತಹ ಸೈನ್ಯಕ್ಕೆ ದಿದೇಶ ಆಜ್ಞೆ ಮಾಡಿದ, ಕಳಿಸಿದ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 36,000 ಮಹೌಘ ಅಕ್ಷೋಹಿಣಿ ಸೈನ್ಯ ಅಂತ ಆಚಾರ್ಯರು ಇಲ್ಲಿ ಹೇಳಿದ್ದಾರೆ. ಇದರ ಲೆಕ್ಕವನ್ನು ನಾವು ನೋಡೋದಾದರೆ, ಎಂತಹ ದೊಡ್ಡ ಸಂಖ್ಯಾಶಾಸ್ತ್ರಜ್ಞನಾಗಿದ್ದರೂ ಕೂಡ ಅವನ ತಲೆಗೆ ಮೀರದೇ ಇರುವಷ್ಟು ದೊಡ್ಡ ಸಂಖ್ಯೆ ಈ 36,000 ಮಹೋಘ ಎನ್ನುವಂತಹ ಸಂಖ್ಯೆ. ಮೊದಲನೇದಾಗಿ ಅಕ್ಷೋಹಿಣಿ ಸೈನ್ಯ ಅಂದ್ರೆ ಏನಂತ ನೋಡ್ಬಿಡೋಣ. ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ 21,870 70 ಆನೆಗಳು, 21,870 ಆನೆಗಳು ಮತ್ತು ರಥಾಶ್ಚ, ರಥಗಳು. ಆನೆಗಳು ಪ್ಲಸ್ ರಥಗಳು 21,870 ಇರಬೇಕು. ಆನೆಗಳು ಅಂತಂದ್ರೆ ಮತ್ತೆ ಅದರ ಮೇಲೆ ಕೂತ್ಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರೆ. ರಥ ಅಂತಂದ್ರೆ ರಥಗಳಲ್ಲಿ ಕೂತ್ಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರೆ. ಆಮೇಲೆ 65,610 ತುರಗಾಹ ಅಂದ್ರೆ ಕುದುರೆಗಳು, 65,610 ಕುದುರೆಗಳು ಪ್ಲಸ್ ಅದರ ಮೇಲೆ ಇರುವಂತಹ ವ್ಯಕ್ತಿಗಳು ಇರ್ತಾರೆ. ಅದಾದ ಮೇಲೆ 1,09,350 ಪದಾತಯ, ಪದಾತಿಗಳು ಅರ್ಥಾತ್ ಕಾಲಾಳುಗಳು, ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡುವಂಥವರು. ಹೀಗೆ ಇಷ್ಟು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತ. 21,870 ಆನೆ ಮತ್ತು ರಥ, 65,610 ಕುದುರೆಗಳು, 1,09,350 ಕಾಲಾಳುಗಳು ಅರ್ಥಾತ್ ಇನ್ಫ್ಯಾಂಟ್ರಿ. ಇಷ್ಟು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ. ರಾವಣನ ಹತ್ತಿರ ಅರ್ಥಾತ್ ಇವಾಗ ರಾವಣ ಗಳಿಸಿದಂತಹ ಅಕ್ಷೋಹಿಣಿ ಸೈನ್ಯ ಎಷ್ಟಿತ್ತು ಅಂತಂದ್ರೆ 36,000 ಮಹೋಘ. ಅಷ್ಟೊಂದು ನಾವು ಲೆಕ್ಕ ಮಾಡಿ ಸರ್ವತಾ ಸಾಧ್ಯ ಇಲ್ಲ. ಜಸ್ಟ್ ನಾವು ಕೇವಲ ಒಂದು 36,000 ಅಂತ ಅಷ್ಟೇ ಇಟ್ಕೊಂಡು ಲೆಕ್ಕ ಮಾಡಿದ್ರು ಕೂಡ ಎಷ್ಟಾಗುತ್ತೆ ಅಂತಂದ್ರೆ 21,870 ಇಂಟು 36,000 ಅಂದ್ರೆ ಎಷ್ಟಾಗುತ್ತೆ? ಒಟ್ಟು 78,73,20,000 ಅಷ್ಟು ಆನೆಗಳು ಮತ್ತು ರಥಗಳು, 78 ಕೋಟಿಯಷ್ಟು. ಆಮೇಲೆ 65,610 ಇಂಟು 36,000 ಕುದುರೆಗಳು, ಒಟ್ಟು 2,36,19,00,000 ಆಮೇಲೆ 1,09,350 ಕಾಲಾಳುಗಳು ಇಂಟು 36,000, ಅದು 396,66,00,000 ಆಗುತ್ತೆ. ಅಂದ್ರೆ 78 ಕೋಟಿಯಷ್ಟು ಆನೆಗಳು ಮತ್ತು ರಥಗಳು, 236 ಕೋಟಿಯಷ್ಟು ತುರಗಗಳು, ಕುದುರೆಗಳು, 393 ಕೋಟಿಯಷ್ಟು ಪದಾತಿಗಳು ಅರ್ಥಾತ್ ಇನ್ಫ್ಯಾಂಟ್ರಿ. ಸೊ ಇಷ್ಟೇ ಏನಾಗುತ್ತೆ? ಇದು ಜಸ್ಟ್ 36,000
ಅಂತ ಇಟ್ಕೊಂಡ್ರೆ 36,000 ಅಕ್ಷೋಹಿಣಿ ಸೈನ್ಯ ಅಂತ ಇಟ್ಕೊಂಡ್ರೆ ಇಷ್ಟಾಗುತ್ತೆ. ರಾವಣನ ಹತ್ರ ಇದ್ದದ್ದು ಇಷ್ಟಲ್ಲ, 36,000 ಮಹೌಘ. ಮಹೌಘ ಅಂದ್ರೆ ಏನಂತ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೊಂದು ಚಿತ್ರಣವನ್ನು ವಾಲ್ಮೀಕಿಗಳು ಕೊಡ್ತಾ ಇದ್ದಾರೆ. ಶತಂ ಶತಸಹಸ್ರಾಣಾಂ ಕೋಟಿ ಮಾಹುರ್ ಮನೀಷಿಣಃ ಶತಕೋಟಿ ಸಹಸ್ರಾಣಾಂ ಶಂಖ ಇತ್ಯವಿಧೀಯತೆ ಶತಂ ಶಂಖ ಸಹಸ್ರಾಣಾಂ ಮಹಾಶಂಖ ಇತಿ ಸ್ಮೃತಂ ಮಹಾಶಂಖ ಸಹಸ್ರಾಣಾಂ ಶತಂ ವೃಂದಮಿತಿ ಸ್ಮೃತಂ ಶತಂ ವೃಂದ ಸಹಸ್ರಾಣಾಂ ಮಹಾವೃಂದಮಿತಿ ಸ್ಮೃತಂ ಮಹಾವೃಂದ ಸಹಸ್ರಾಣಾಂ ಶತಂ ಪದ್ಮಮಿತಿ ಸ್ಮೃತಂ ಶತಪದ್ಮ ಸಹಸ್ರಾಣ ಮಹಾಪದ್ಮಮಿತಿ ಸ್ಮೃತಂ ಅಂತ ವಿಸ್ತಾರವಾಗಿ ಬಂದಿದೆ. ಅದನ್ನ ನಾವು ಕನ್ನಡದಲ್ಲಿ ನೋಡೋದಾದ್ರೆ 1,00,000 ಇಂಟು 100 ಅದನ್ನು ಗುಣಿಸಿದರೆ ಎಷ್ಟಾಗುತ್ತೆ? ಕೋಟಿ ಆಗುತ್ತೆ. 100,00,000 ಅಂದ್ರೆ 1 ಕೋಟಿ ಅಂತ ನಮ್ಗೆ ಗೊತ್ತು. ಆ ಕೋಟಿ ಇಂಟು 1,00,000 ಆದ್ರೆ ಎಷ್ಟಾಗುತ್ತೆ? ಒಂದು ಶತಂ ಕೋಟಿ ಸಹಸ್ರ ಶಂಖ ಇತ್ಯವಿಧೀಯತೆ, ಶಂಖ ಅಂತ ಆಗುತ್ತೆ. ಅದಾದ ಮೇಲೆ ಆ ಶಂಖಕ್ಕೆ ನಾವು ಲಕ್ಷದಿಂದ ಇಂಟು ಮಾಡಿದರೆ ಅದೇನಾಗುತ್ತೆ? ಮಹಾಶಂಖ ಇತಿ ಸ್ಮೃತ, ಮಹಾಶಂಖ ಅಂತ ಕರ್ಸ್ಕೊಳ್ಳುತ್ತೆ. ಆಮೇಲೆ ಮಹಾಶಂಖ ಆದ್ಮೇಲೆ ಮಹಾಶಂಖದ 1000 ಅದು ಇಂಟು ಆದರೆ, ಮಹಾಶಂಖ ಇಂಟು 1000 ಆದರೆ ಶತವೃಂದ ಅಂತ ಕರ್ಸ್ಕೊಳ್ಳುತ್ತೆ. ಶತವೃಂದ ಇಂಟು 1000 ಮಹಾವೃಂದ, ಮಹಾವೃಂದ ಇಂಟು 1000 ಶತಪದ್ಮ, ಶತಪದ್ಮ ಇಂಟು 1000 ಮಹಾಪದ್ಮ, ಮಹಾಪದ್ಮ ಇಂಟು 1000 ಶತಖರ್ವ, ಶತಖರ್ವ ಇಂಟು 1000 ಮಹಾಖರ್ವ, ಮಹಾಖರ್ವ ಇಂಟು 1000 ಸಮುದ್ರ, ಮಹಾಖರ್ವ ಇಂಟು 1000 ಶತಸಮುದ್ರ, ಶತಸಮುದ್ರ ಇಂಟು 1000 ಅಮೋಘ, ಶತಾಮೋಘ ಇಂಟು 1000 ಮಹೋಘ ಅಂತ. ಅಂದ್ರೆ ಇದು ಇವತ್ತಿನ ಲೆಕ್ಕ ನಮ್ಮ ಬುದ್ಧಿಯಲ್ಲಾಗಲಿ ಅಥವಾ ಯಾವುದೇ ಕಂಪ್ಯೂಟರ್ ಆಗಲಿ ಏನೇ ಆಗಲಿ ಇದರಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಭಿಪ್ರಾಯದಂತೆ ಒಂದು ಸಂಖ್ಯೆಯ ಮುಂದೆ 1 ಅಂತ ಬರೆದು ಅದರಲ್ಲಿ ಇವತ್ತು ನಾವು 1 0 ಹಾಕಿದ್ರೆ 10 ರೂಪಾಯಿ ಆಗುತ್ತೆ, 100 2 0 ಹಾಕಿದ್ರೆ 100 ಅಂತ ಆಗುತ್ತೆ. ಹಾಗೆ 7 ಅಂತ ಬರೆದ್ರೆ 1 ಕೋಟಿ ಆಗುತ್ತೆ. ವ್ಯಾಖ್ಯಾನಕಾರರ ಪ್ರಕಾರ ಒಂದು ಸಂಖ್ಯೆಯ ಮುಂದೆ 72 ಅಥವಾ 70, 72 ಸಂಖ್ಯೆ 72 ಜೀರೋಗಳನ್ನು ಬರೆದ್ರೆ ಅದೇನಾಗುತ್ತೆ? ಮಹೋಘ ಅಂತ ಕರ್ಸ್ಕೊಳ್ಳುತ್ತೆ. ಒಂದು ಸಂಖ್ಯೆಯ ಮುಂದೆ 72 ಸೊನ್ನೆಗಳನ್ನು ಹಾಕಿದರೆ ಅದು ಒಂದು ಮಹೋಘ. ಹಾಗಾದರೆ ರಾವಣನ ಹತ್ತಿರ ಇದ್ದಂತಹ ಅಕ್ಷೋಹಿಣಿ ಸೈನ್ಯ ಎಷ್ಟು? ಇಲ್ಲಿ ನಾವು ಸುಮ್ಮನೆ 36,000ಕ್ಕೆ ಲೆಕ್ಕ ಮಾಡಿದರೆ 78 ಕೋಟಿ ಆನೆಗಳು ರಥಗಳೆಲ್ಲ ಆಗುತ್ತೆ. ಆ ರೀತಿ 36,000 ಮಹೋಘ. ಒಂದು ಮಹೋಘ ಅಂತಂದ್ರೆ ಹಿಂದೆ ಹೇಳಿದಂತೆ 1ರ ಮುಂದೆ 72 ಸೊನ್ನೆ. ಆ ರೀತಿ 36,000 ಮಹೋಘದಷ್ಟು ಅಕ್ಷೋಹಿಣಿ ಸೈನ್ಯ. ಬರೀ 36,000 ಮಹೋಘದಷ್ಟು ಬರೀ ಸೈನ್ಯ ಅಲ್ಲ, ಅಕ್ಷೋಹಿಣಿ ಸೈನ್ಯ. ಅಕ್ಷೋಹಿಣಿ ಅಂತಂದ್ರೆ ಮತ್ತೆ ಇಷ್ಟೆಲ್ಲ ಹೇಳಿದಷ್ಟು 21,000 ರಥ, 65,000 ಕುದುರೆ, 1,09,000 ಇನ್ಫ್ಯಾಂಟ್ರಿ ಕಾಲಾಳುಗಳು. ಇಷ್ಟು ಅಪಾರವಾದಂತಹ ಸೈನ್ಯವನ್ನ ರಾವಣ ಏನ್ ಮಾಡಿದ? ಯುದ್ಧಕ್ಕೆ ಅಂತ ರಾಮನ ಮೇಲೆ ಕಳಿಸಿದ. ಹೀಗೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಏನೇ ಅದ್ಭುತವಾದಂತಹ ಒಂದು ವಿಚಾರವನ್ನ ಆಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಇಷ್ಟು ಸೈನ್ಯವನ್ನು ಕಳಿಸಿದ. ಈ ವಿಚಾರದಲ್ಲಿ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಇದೆ. ಅಂದ್ರೆ ವ್ಯಾಖ್ಯಾನಕಾರರಲ್ಲಿ ಇದನ್ನು 2 ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. 30,000 ಮಹೋಘಕಾನ ಅಕ್ಷೋಹಿಣಿಯ ಷಟ್ಸಹಸ್ರಂ ಅನ್ನೋದೇನಿದೆ, ಹೆಚ್ಚಿನವರು 36,000 ಮಹೋಘ ಅಕ್ಷೋಹಿಣಿ ಸೈನ್ಯ ಅಂತಾನೆ ಹೇಳ್ತಾರೆ. ಕೆಲವರು 30,000 ಮಹೋಘಕಾನಾಂ ಅಂತ, ಅಂದ್ರೆ ಪ್ರತ್ಯೇಕ 30,000 ಮಹೋಘ ಸೈನ್ಯ ಇತ್ತು. 30,000 ಮಹೋಘ ಸೈನ್ಯ, ಅದು ಜಸ್ಟ್ ಕಾಲಾಳುಗಳು. ಅದು ಬಿಟ್ಟು ಅಕ್ಷೋಹಿಣಾಂ ಷಟ್ಸಹಸ್ರಂ ಅಂತ 6,000 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ. ಕೆಲವರು 36,000 ಮಹೋಘವು ಕೂಡ ಅಕ್ಷೋಹಿಣಿ ಸೈನ್ಯವೇ ಆಗಿತ್ತು ಅಂತ. ಇನ್ನು 30,000 ಮಹೋಘ ಸೈನ್ಯ ಇತ್ತು. ಮಹೋಘ ಸೈನ್ಯ ಅಂತ ಹಿಂದೆ ಹೇಳಿದಂತೆ 1ರ ಮುಂದೆ 70 ಸೊನ್ನೆ ಹಾಕಿದಷ್ಟು ಬರುವಷ್ಟು ಸೈನ್ಯ, ಅದು 30,000 ಇತ್ತು. 30,000 ಮಹೋಘ. ಇನ್ನು ಅಕ್ಷೋಹಿಣಿ ಹೇಳಿದೆ, ನಾವು ಲೆಕ್ಕ ಮಾಡಿದ್ವಿ. ಆ ಅಕ್ಷೋಹಿಣಿ ಸೈನ್ಯ ಅನ್ನೋದು 6,000 ಇತ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನೇ ಆಗಲಿ 30 ಮಹೋಘ ಅಂದ್ರೆ ಕಡಿಮೆ ಅಲ್ಲ ಅದು.
ಹಾಗಾಗಿ ಅಷ್ಟು ಅಪಾರವಾದಂತಹ ಸೈನ್ಯ ಆ ರಾವಣನ ಹತ್ತಿರ ಇತ್ತು. ಆ ರಾವಣ ತನ್ನ ಅಪಾರವಾದಂತಹ ಸೈನ್ಯವನ್ನು ಆ ಒಂದು ಕಪಿಗಳ ಸೈನ್ಯದ ಮೇಲೆ, ರಾಮನ ಮೇಲೆ ಯುದ್ಧಕ್ಕೆ ಅಂತ ಕಳಿಸಿದ. ಮುಂದೆ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ. ತದಪ್ರದೃಶ್ಯಂ ವರತ ಸ್ವಯಂಭುವೋ ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ ಪ್ರಗೃಹ್ಯ ನಾನಾವಿಧಂ ಅಸ್ತ್ರಶಸ್ತ್ರಂ ಬಲಂ ಕಪೀನ್ ಶೀಘ್ರತಮಂ ಜಗಾಮ. ಆಗಚ್ಛಮಾನಂ ತದಪಾರಮೇಯಂ ಬಲಂ ಸುಘೋರಂ ಪ್ರಲಯಾರ್ಣವೋಪಮಂ ಭಯಾತ್ ಸಮುದ್ವೀಕ್ಷ್ಯ ವಿಷಣ್ಣಚೇತಸಃ ಕಪಿಪ್ರವೀರಾಃ ನಿತರಾಂ ಪ್ರದುದ್ರುವುಃ. ಪದಚ್ಛೇದ. ತತ್ ಅಪ್ರಧೃಶ್ಯಂ ವರತಃ ಸ್ವಯಂಭುವಃ ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ ಪ್ರಗೃಹ್ಯ ನಾನಾವಿಧಂ ಅಸ್ತ್ರಶಸ್ತ್ರಂ ಬಲಂ ಕಪೀನ್ ಶೀಘ್ರತಮಂ ಜಗಾಮ. ಆಗಚ್ಛಮಾನಂ ತತ್ ಅಪಾರಮೇಯಂ ಬಲಂ ಸುಘೋರಂ ಪ್ರಲಯಾರ್ಣವೋಪಮಂ ಭಯಾತ್ ಸಮುದ್ವೀಕ್ಷ್ಯ ವಿಷಣ್ಣಚೇತಸಃ ಕಪಿಪ್ರವೀರಾಃ ನಿತರಾಂ ಪ್ರದುದ್ರುವುಃ. ಇಂತಹ ಅಪಾರವಾದಂತಹ 36,000 ಮಹೌಘ ಅಕ್ಷೋಹಿಣಿ ಸೈನ್ಯ ಎದುರುಗಡೆ ಬರ್ತಾ ಇದ್ರೆ, ಪಾಪ ಕಪಿಗಳು, ಎಲ್ಲೋ ಕಾಡಿನಲ್ಲಿ ಹುಟ್ಟಿ ಬೆಳೆದು ಬದುಕಿದಂತಹ ಕಪಿಗಳು, ಆ ಕಪಿಗಳ ಮೇಲೆ ವರತ ಸ್ವಯಂಭುವ ಬ್ರಹ್ಮದೇವರ ವರದಿಂದ ಅಪ್ರದೃಶ್ಯ, ಅಪ್ರದೃಶ್ಯ ಅಂತಂದ್ರೆ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರುವುದು ಅಂತ. ಆ ರಾವಣನ ಸೈನ್ಯ ಹೇಗಿತ್ತು, ಅದಕ್ಕೆ ಬ್ರಹ್ಮದೇವರ ವರ ಬೇರೆ ಇತ್ತು. ಮೊದಲೇ ಸಂಖ್ಯೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆ, ಅದರ ಜೊತೆಗೆ ಬ್ರಹ್ಮದೇವರ ಅಜೇಯತ್ವ ಬಲ, ನಿಮ್ಮನ್ನು ಯಾರು ಕೂಡ ಗೆಲ್ಲಲಿಕ್ಕೆ ಆಗದಿರಲಿ ಎನ್ನುವಂತಹ ವರ. ಅಂತಹ ಅಪಾರವಾದಂತಹ ಸೈನ್ಯ ಬರ್ತಾ ಇದ್ರೆ ಅದು ಹೇಗಿತ್ತು, ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ ಅಂತ. ಪ್ರಳಯ ಕಾಲದಲ್ಲಿ ಸಮುದ್ರ ಕ್ಷೋಭೆಗೊಳಗಾಗಿ ಎದುರುಗಡೆ ಬರ್ತಾ ಇದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇತ್ತು ಆ ಸೈನ್ಯ. ಯುಗಾಂತ ಅಂದ್ರೆ ಯುಗದ ಕೊನೆ, ಪ್ರಳಯ, ಪ್ರಳಯದ ಸಂದರ್ಭದಲ್ಲಿ ಕಾಲಾರ್ಣವ, ಪ್ರಳಯ ಕಾಲದ ಅರ್ಣವ, ಅರ್ಣವ ಅಂತಂದ್ರೆ ಸಮುದ್ರ, ಆ ಸಮುದ್ರ ಘೂರ್ಣಿತ, ಕ್ಷೋಭೆಗೊಳಗಾಗೋದು. ಕ್ಷೋಭೆ ಅಂದ್ರೆ ವಿಚಿತ್ರವಾಗಿ ಹರಿಯೋದು. ಅಂತಹ ಸಮುದ್ರಕ್ಕೆ ಸಮಾನವಾದಂತಹ, ಒಟ್ಟಿನಲ್ಲಿ ಪ್ರಳಯ ಕಾಲದ ಸಮುದ್ರಕ್ಕೆ ಸಮಾನವಾದಂತಹ ಆ ಅಪಾರವಾದಂತಹ ಸೈನ್ಯ, ಜೊತೆಗೆ ಪ್ರಗೃಹ್ಯ ನಾನಾವಿಧ ಅಸ್ತ್ರಶಸ್ತ್ರಂ, ಕೈಯಲ್ಲಿ ಅನೇಕ ರೀತಿಯಾದಂತಹ ಶಸ್ತ್ರಗಳನ್ನ ಪ್ರಗೃಹ್ಯ ಹಿಡಿದುಕೊಂಡು ಆ ಕಪಿಗಳನ್ನು ಶೀಘ್ರತಮಂ ಜಗಾಮ, ಆದಷ್ಟು ಬೇಗ ಅದೇನ್ ಮಾಡಿತು, ಕಪಿಗಳ ಸೈನ್ಯದ ಹತ್ತಿರ ಬಂತು, ಯುದ್ಧವನ್ನು ಕೂಡ ಶುರು ಮಾಡಿತು. ಆ ಸಂದರ್ಭದಲ್ಲಿ
ಸೈನ್ಯವನ್ನು ಕಪಿಗಳು ನೋಡ್ತಾರೆ ಅಂತೆ ಪಾಪ. ಸೈನ್ಯ ಹೇಗಿತ್ತು? ಆಗಚ್ಚಮಾನಂ ತದ ಅಪಾರಮೇಯಂ. ಸೈನ್ಯ ಬರ್ತಾ ಇದೆ. ಅಪಾರಮೇಯ, ಪಾರ ಅಂತಂದ್ರೆ ಕೊನೆ, ತೀರ ಅಂತ. ಆ ರಾಕ್ಷಸರ ಸೈನ್ಯಕ್ಕೆ ಕೊನೆ ಕಾಣಿಸ್ತಾ ಇಲ್ಲಂತೆ. ಎಲ್ಲಿ ನೋಡಿದ್ರು ಕೂಡ ಬರೀ ರಾಕ್ಷಸರೇ ಕಾಣಿಸ್ತಾ ಇದ್ದಾರೆ, ಅದಕ್ಕೊಂದು ಕೊನೆ ಅಂತಾನೆ ಕಾಣಿಸ್ತಾ ಇಲ್ಲ. ಅಷ್ಟು ಅಪಾರವಾದಂತಹ ದೊಡ್ಡ ಸೈನ್ಯ. ಅದೇನಿದೆ, ಸುಘೋರಂ, ಅತ್ಯಂತ ಭಯಾನಕವಾದಂತಹ ರೂಪದ ರಾಕ್ಷಸರು. ಪ್ರಳಯಾರ್ಣ ಓಪಂ, ಪ್ರಳಯ ಕಾಲದ ಸಮುದ್ರದಂತೆ ಆ ಒಂದು ಅಪಾರವಾದ ಸೈನ್ಯ ಇತ್ತು. ಅದು ಬಂದಿದ್ದನ್ನು ನೋಡಿ ಪಾಪ ಕವಿಗಳಿಗೆ ಭಯ ಆಗ್ಬಿಡ್ತಂತೆ. ಭಯಾತ್ ಸಮುದ್ವೀಕ್ಷ ವಿಷಣ್ಣ ಚೇತಸಃ, ಅವರಿಗೆ ಅದನ್ನ ನೋಡಿ ಹೆದರಿಕೆ ಆಗ್ಬಿಡುತ್ತು. ಅವರ ಮನಸ್ಸೆಲ್ಲ ಕೂಡ ವಿಷಣ್ಣ ಮನಸ್ಕಃ, ತುಂಬಾ ವಿಷಾದಕ್ಕೊಳಗಾಗ್ಬಿಟ್ರು. ಮುಗಿತು ನಮ್ಮ ಕಥೆ, ಇನ್ನು ನಾವಿನ್ನು ಸತ್ತಂತೆ ಅಂತ ಭಾವಿಸಿ ಬಿಟ್ರು. ಹೀಗೆ ವಿಷಣ್ಣ ಮನಸ್ಕರಾಗಿ ಕಪಿಪ್ರವೀರಾಹ ನಿತರಾಂ ಪ್ರದುಧ್ರುವು, ಆ ಎಲ್ಲ ಕಪಿಶ್ರೇಷ್ಠರು ಕೂಡ ಓಡಿ ಹೋಗಿಬಿಟ್ರು. ಹೀಗೆ ಕುಂಭಕರ್ಣನ ಅಪಾರವಾದಂತಹ ಆ ಒಂದು ದೈತ್ಯ ಶರೀರವನ್ನು ನೋಡಿ ಎಲ್ಲ ಕಪಿಗಳು ಕೂಡ ಓಡಿ ಹೋಗಿದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ಆ ಪ್ರಳಯ ಕಾಲದ ಸಮುದ್ರದಂತೆ ಇದ್ದಂತಹ ಸೈನ್ಯವನ್ನು ನೋಡಿ ಎಲ್ಲ ಕಪಿಗಳು ಕೂಡ ಓಡಿ ಹೋಗಿಬಿಟ್ರು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಧರಾತಲೇಲ್ಪೇಪಿ ನಿವಾಸ ಶಕ್ತಿ. ಅಜೇಯತಾ ಚೇತ್ಯತ ಏವ ಸಾರ್ಕಜಾಃ ಪ್ಲವಂಗಮಾಃ ದ್ರಷ್ಟುಂ ಅಪಿ ಸ್ಮ ನಾಶಕನ್. ವರಃ ಹಿ ದತ್ತಃ ಅಸ್ಯ ಪುರಾ ಸ್ವಯಂಭುವ ಧರಾತಲೆ ಅಲ್ಪೆ ಅಪಿ ನಿವಾಸಶಕ್ತಿ ಅಜೇಯತ ಚ ಇತ್ಯತಃ ಏವ ಸಾರ್ಕಜಾಃ ಪ್ಲವಂಗಮಾಃ ದ್ರಷ್ಟುಂ ಅಪಿ ಸ್ಮ ನಾಶಕನ್. ಇದನ್ನೆಲ್ಲ ಕೇಳಿದ ಮೇಲೆ ನಮಗ್ ಬರುವಂತಹ ಒಂದು ಸಹಜವಾದಂತಹ ಸಂದೇಹ, ಅಷ್ಟು ಅಪಾರವಾದಂತಹ 36,000 ಮಹೋಘದಷ್ಟು ಅಕ್ಷೋಹಿಣಿ ಸೈನ್ಯ ಆ ಪುಟ್ಟ ಲಂಕೆಯ ದ್ವೀಪದಲ್ಲಿ ಹೇಗಿತ್ತು ಅಂತ. ಅದಕ್ಕೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಪುರೋಹಿ ದತ್ತೋಸ್ಯ ಪುರ ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಅಂತ. ಹಿಂದೆ ಆ ರಾವಣನ ಸೈನ್ಯಕ್ಕೆ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ರು. ಸ್ವಯಂಭುವ ವರಹ ದತ್ತಃ, ಸ್ವಯಂಭುವಿನಿಂದ ಬ್ರಹ್ಮನಿಂದ ವರ ಕೊಡಲ್ಪಟ್ಟಿತ್ತು. ಏನ್ ಕೊಟ್ಟಿದ್ರು? ಅಲ್ಪೇಪಿ ಧರಾತಲೆ ನಿವಾಸ ಶಕ್ತಿ, ಅಲ್ಪವಾದಂತಹ ಧರಾತಲದಲ್ಲಿ, ಭೂಮಿಯಲ್ಲಿ, ಅಂದ್ರೆ ಆ ಅಲ್ಪವಾದಂತಹ ಜಾಗದಲ್ಲಿಯೇ ನಿವಾಸ ಶಕ್ತಿ, ವಾಸ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದ. ಅದೇ ರೀತಿಯಾಗಿ ಅಜೇಯತ, ಅಜೇಯತ್ವರವನ್ನು ಕೊಟ್ಟಿದ್ದ. ಒಟ್ಟು 2 ವರ. ಒಂದು ಕಡಿಮೆಯ ಸ್ಥಳದಲ್ಲಿ ವಾಸ ಮಾಡುವಂತಹ ಶಕ್ತಿ, ಅದೇ ರೀತಿಯಾಗಿ ಅಜೇಯತ್ವ. ಈ 2 ವರವನ್ನು ಕೂಡ ಬ್ರಹ್ಮದೇವರು ಕೊಟ್ಟಿದ್ರು. ಹಾಗಾಗಿ ಅಲ್ಲಿ ಆ ಸಣ್ಣ ಲಂಕೆಯಲ್ಲಿ ಅಷ್ಟು ಅಪಾರವಾದಂತಹ ಸೈನ್ಯ ಇರ್ಲಿಕ್ಕೆ ಸಾಧ್ಯವಾಗಿತ್ತು ಅಂತ. ಹಾಗಾಗಿ ಆ ಎಲ್ಲ ರಾಕ್ಷಸರು ಕೂಡ ಏನ್ ಮಾಡಿದ್ರು, ಆ ಆಕ್ರಮಣ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾರ್ಕಜಾಹ, ಅರ್ಕ ಅಂತಂದ್ರೆ ಸೂರ್ಯ, ಅರ್ಕಜ ಅಂತಂದ್ರೆ ಸೂರ್ಯನ ಮಗ, ಅರ್ಥಾತ್ ಸುಗ್ರೀವ. ಸಾರ್ಕಜಾಹ ಅಂತಂದ್ರೆ ಸುಗ್ರೀವನೇ ಮೊದಲಾದಂತಹ ಎಲ್ಲ ಕಪಿಗಳು ಕೂಡ ಯುದ್ಧ ಮಾಡೋದು ದೂರ ಉಳಿತು, ಆ ಅಪಾರವಾದಂತಹ ಸೈನ್ಯವನ್ನ ನೋಡ್ಲಿಕ್ಕೆ ಕೂಡ ಅವರಿಗೆ ಸಾಕಾಗ್ಲಿಲ್ಲ ಅಂತೆ. ದ್ರಷ್ಟುಮಪಿ ಸ್ಮ ನಾಶಕನ್. ಅಶಕನ್ ಅಂದ್ರೆ ಸಮರ್ಥರಾದರು, ಕೆಪಾಸಿಟಿ ಇರೋರು ಅಂತ. ನಾ ಅಶಕನ್ ಅಂತಂದ್ರೆ ನೋಡ್ಲಿಕ್ಕೆ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ. ಅಷ್ಟು ಅಪಾರವಾದಂತಹ ಸೈನ್ಯ ಪ್ರಳಯ ಕಾಲದ ಸಮುದ್ರದಂತೆ ಅಲ್ಲಿಗೆ ಬರ್ತಾ ಇದೆ ಯುದ್ಧ ಭೂಮಿಗೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ.
ಪ್ರಗೃಹ್ಯ ರಾಮೋಪಿ ಧನುಷ್ಯರಾಂಶ್ಚ ಸಮಂತತಸ್ತಾನ್ ಅವಧೀಚ್ಛರೌಗೈಃ ಸ ಏವ ಸರ್ವತ್ರ ಚ ದೃಶ್ಯಮಾನೋ ವಿದಿಕ್ಷು ದಿಕ್ಷು ಪ್ರಜಹಾರ ಸರ್ವಶಃ. ಪದಚ್ಛೇದ. ಪ್ರಗೃಹ್ಯ ರಾಮಃ ಅಪಿ ಧನುಃ ಶರಾನ್ ಚ ಸಮಂತತಃ ತಾನ್ ಅವಧೀತ್ ಶರೌಗೈಃ ಸಹ ಏವ ಸರ್ವತ್ರ ಚ ದೃಶ್ಯಮಾನಃ ವಿದಿಕ್ಷು ದಿಕ್ಷು ಪ್ರಜಹಾರ ಸರ್ವಶಃ. ಸರಿ, ಅಷ್ಟು ಅಪಾರವಾದಂತ ಸೈನ್ಯ ಬಂದಿದೆ. ಸುಗ್ರೀವನೇ ಮೊದಲಾದಂತಹ ಎಲ್ಲ ಕಪಿವೀರರು ಕೂಡ ಓಡಿ ಹೋಗಿಬಿಟ್ಟಿದ್ದಾರೆ. ಅಷ್ಟು ಅಪಾರವಾದಂತಹ ಸೈನ್ಯವನ್ನ ಸಂಹಾರ ಮಾಡೋದು ಹೇಗೆ? ಏನೋ ಒಂದು ಅಕ್ಷೋಹಿಣಿ ಸೈನ್ಯ, ಎರಡು ಅಕ್ಷೋಹಿಣಿ ಸೈನ್ಯ ಏನೋ ಒಂದು ಸಂಹಾರ ಮಾಡಬಹುದು. 36,000 ಮಹೋಗದಷ್ಟು ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ ಅದನ್ನು ಸಂಹಾರ ಮಾಡೋದು ಹೇಗೆ? ಆ ಸಂದರ್ಭದಲ್ಲಿ ರಾಮದೇವರು ವಿಶೇಷವಾಗಿ ತಾವೊಬ್ಬರೇನೆ ಆ ಸೈನ್ಯವನ್ನ ಸಂಹಾರ ಮಾಡ್ತಾರೆ ಅಂತ. ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಪ್ರಸಂಗ. ಏನ್ ಮಾಡಿದ್ರು? ರಾಮೋಪಿ ಧನುಷ್ಯರಂಶ್ಚ ಪ್ರಗೃಹ್ಯ. ರಾಮದೇವರು ಧನುಸ್ಸನ್ನ, ಬಿಲ್ಲು ಮತ್ತು ಬಾಣಗಳನ್ನ ಹಿಡಿದುಕೊಂಡು ಸಮಂತತಃ ತಾನ್ ಅವಧೀಚ್ಛ ಸರ್ವೈಹಿ. ಸಮಂತತಃ ಅಂದ್ರೆ ಎಲ್ಲ ಕಡೆ ಅಂತ, ಎಲ್ಲ ಕಡೆಯಿಂದಲೂ ಕೂಡ ಆಕ್ರಮಣವನ್ನು ಮಾಡಿ ಶರೌಗೈಹಿ ಬಾಣಗಳಿಂದ ಅವಧೀತ್ ಸಂಹಾರ ಮಾಡಿದರು. ಹೇಗ್ ಸಂಹಾರ ಮಾಡಿದ್ರು? ಎಲ್ಲ ಕಡೆ ಇರೋದು ಒಬ್ಬ ರಾಮ, ಎಲ್ಲ ಕಡೆಯಿಂದ ಆಕ್ರಮಣ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತಂದ್ರೆ ಸ ಏವ ಸರ್ವತ್ರ ಚ ದೃಶ್ಯಮಾನಃ. ಆ ರಾಮದೇವರೇನೆ ಎಲ್ಲ ಕಡೆ ದೃಶ್ಯಮಾನ ಕಾಣಿಸ್ತಾ ಇದ್ದಾರೆ ಅಂತೆ. ವಿದಿಕ್ಷು ದಿಕ್ಷು ಪ್ರಜಹಾರ ಸರ್ವಶಃ. ದಿಕ್ಕುಗಳಲ್ಲಿ, ವಿದಿಕ್ಕುಗಳಲ್ಲಿ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಲ್ಲಿ, ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ತಾವೇನ್ ಮಾಡ್ತಾ ಇದ್ದಾರೆ? ಆ ಒಂದು ಸೈನ್ಯವನ್ನ ಸಂಹಾರ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು. ರಾಮದೇವರು ಈ ಸಂದರ್ಭದಲ್ಲಿ ತಮ್ಮ ಅನೇಕ ರೂಪಗಳನ್ನ ಸ್ವೀಕಾರ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಅನೇಕ ರೂಪಗಳನ್ನ ಸ್ವೀಕಾರ ಮಾಡಿ ತಾವು ಏನ್ ಮಾಡಿದ್ರು? ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಸಂಹಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಣಿಮಂಜರಿ ಅನ್ನುವಂತ ಗ್ರಂಥ ನೀವೆಲ್ಲ ಕೇಳಿರ್ತೀರಿ. ಆ ಮಣಿಮಂಜರಿಯಲ್ಲಿ ಹೇಳುವಂತೆ ಅಲ್ಲಿ ಪಂಡಿತಾಚಾರ್ಯ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ರಾಮಃ ಪುರಸ್ತಾತ್ ಪರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈಹಿ ಅನಂತೈಹಿ ಇತಿ ವಿಶ್ವರೂಪಃ ನಿಘ್ನನ್ ಅರಾತೀನ್ ವಿರರಾಜ ರಾಮಃ ಅಂತ. ರಾಮದೇವರು ಸಂಹಾರ ಮಾಡಿದರು ಆ ದೊಡ್ಡ ಸೈನ್ಯವನ್ನ. ಹೇಗ್ ಕಾಣಿಸ್ತಾ ಇತ್ತು? ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ ನಿಂತ್ಕೊಂಡಿದ್ದಾನೆ. ಅವನ ಮುಂದ್ಗಡೆಯೂ ರಾಮ ಇರ್ತಾ ಇದ್ದ, ರಾಮಃ ಪುರಸ್ತಾತ್. ಅವನ ಹಿಂದ್ಗಡೆಯೂ ರಾಮ ಇರ್ತಾ ಇದ್ದ, ಪರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ. ಅವನ ಸುತ್ತಲೂ ರಾಮ ಇರ್ತಾ ಇದ್ದ, ಉಳಿದ ದಿಕ್ಕುಗಳಲ್ಲೂ ರಾಮ ಇರ್ತಾ ಇದ್ದ. ಒಟ್ಟಿನಲ್ಲಿ ಅವನ ಸುತ್ತಲೂ ರಾಮದೇವರು ಇರ್ತಾ ಇದ್ರು. ಆ ಅಷ್ಟು ರೂಪಗಳಿಂದ ಇದು ಒಬ್ಬ ರಾಕ್ಷಸನಿಗಲ್ಲ, ಅಲ್ಲಿದ್ದಂತಹ ಪ್ರತಿಯೊಬ್ಬ ರಾಕ್ಷಸನಿಗೂ ಕೂಡ ಇದೇ ಅನುಭವ. ಹೀಗೆ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ, ವಿಶ್ವ ರೂಪಗಳನ್ನು ರಾಮದೇವರು ಸ್ವೀಕಾರ ಮಾಡಿ ಆ ಎಲ್ಲ ಸೈನ್ಯವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿ ಹಾಕಿದರು ರಾಮದೇವರು. ಅದನ್ನೇ ಪುರಂದರದಾಸರು ಒಂದು ಪ್ರಸಿದ್ಧವಾದಂತಹ ಪದ್ಯ, ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಲು ಶ್ರೀರಾಮ ಅಂತ ಇದೇ ಪ್ರಸಂಗವನ್ನು ಇಟ್ಟುಕೊಂಡು ಆ ದಾಸರು ಪದ್ಯವನ್ನು ಮಾಡಿದ್ದು. ಹೀಗೆ ಒಂದು ಅಪಾರವಾದಂತಹ ಸೈನ್ಯವನ್ನ ರಾಮದೇವರು ತಾವೊಬ್ಬರೇನೆ
ಅನಂತ ರೂಪಗಳನ್ನ ಸ್ವೀಕಾರ ಮಾಡಿ ಸಂಹಾರ ಮಾಡ್ತಾ ಇದ್ದಾರೆ. ಮುಂದೆ ಕ್ಷಣೇನ ಸರ್ವಾಂಶ್ಚ ನಿಹತ್ಯ ರಾಘವ ಪ್ಲವಂಗಮಾನಾಂ ವೃಷಭೈಃ ಸ ಪೂಜಿತಃ. ಅಭಿಷ್ಟುತಃ ಸರ್ವ ಸುರೋತ್ತಮೈರ್ಮುದ ಭೃಶಂ ಪ್ರಸೂನೋತ್ಕರ ವರ್ಷಿಭಿ ಪ್ರಭು. ಪದಚ್ಛೇದ ಕ್ಷಣೇನ ಸರ್ವಾನ್ ಚ ನಿಹತ್ಯ ರಾಘವ ಪ್ಲವಂಗಮಾನಾಂ ವೃಷಭೈಃ ಸಹ ಪೂಜಿತಃ ಅಭಿಷ್ಟುತಃ ಸರ್ವಸುರೋತ್ತಮೈಃ ಮುದಾ ಭೃಶಂ ಪ್ರಸೂನೋತ್ಕರವರ್ಷಿಭಿಃ ಪ್ರಭು. ಹೀಗೆ ಕ್ಷಣೇನ ಸರ್ವಾಂಶ್ಚ ನಿಹತ್ಯ ರಾಘವ, ಒಂದು ಕ್ಷಣದಲ್ಲಿ ರಾಮದೇವರು ಅಸಂಖ್ಯ ರೂಪಗಳನ್ನು ಸ್ವೀಕಾರ ಮಾಡಿ ತಾವೇ ಮಾಡಿದ್ರು ಆ ಸೈನ್ಯವನ್ನ ನಾಶ ಮಾಡಿ ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ಲವಂಗಮಾನ ವೃಷಭೈಹಿ, ಪ್ಲವಂಗಮ ಅಂತಂದ್ರೆ ಕಪಿಗಳು, ವೃಷಭ ಅಂದ್ರೆ ಶ್ರೇಷ್ಠ ಅಂತ, ಎಲ್ಲ ಕಪಿಶ್ರೇಷ್ಠರು ಕೂಡ ವಿಶೇಷವಾಗಿ ರಾಮದೇವರನ್ನ ಪೂಜಿಸ್ತಾ ಇದ್ದಾರೆ. ಆಮೇಲೆ ಸರ್ವ ಸುರೋತ್ತಮೈಹಿ, ಎಲ್ಲ ದೇವಾನುದೇವತೆಗಳು ಕೂಡ ಮುದ ಅತ್ಯಂತ ಸಂತೋಷದಿಂದ ಏನ್ ಮಾಡ್ತಾ ಇದ್ದಾರೆ, ಭೃಶಂ ಚೆನ್ನಾಗಿ ಅಂದ್ರೆ ವಿಶೇಷವಾಗಿ ಪ್ರಸೂನೋತ್ಕರ ವರ್ಷಿಭಿಹಿ. ಪ್ರಸೂನ ಅಂತಂದ್ರೆ ಹೂವು, ಉತ್ಕರ ಅಂತಂದ್ರೆ ರಾಶಿ, ಅದರ ವರ್ಷ ವೃಷ್ಟಿ, ಅರ್ಥಾತ್ ಪುಷ್ಪವೃಷ್ಟಿ, ಕೇವಲ ಪುಷ್ಪವೃಷ್ಟಿ ಅಲ್ಲ. ಹಿಂದೆ ನಾವು ಅನೇಕ ಸಲ ಕೇಳಿದ್ದು ಪುಷ್ಪವೃಷ್ಟಿ ಹನುಮಂತನ ಮೇಲೆ ಅನೇಕ ಕಡೆ ಆಗಿದ್ದೆಲ್ಲ. ಇಲ್ಲಿ ಪುಷ್ಪ ರಾಶಿಯ ವೃಷ್ಟಿ. ಪುಷ್ಪವೃಷ್ಟಿ ಅಂದ್ರೇನೆ ರಾಶಿ ಸಹಜ ಇದ್ದೇ ಇರುತ್ತೆ, ಅದರಲ್ಲೂ ಕೂಡ ಪುಷ್ಪ ಪ್ರಸೂನೋತ್ಕರ ವರ್ಷಿಭಿ ಅಂತಂದ್ರೆ ಇನ್ನಷ್ಟು ವಿಶೇಷವಾದಂತಹ ಹೂವಿನ ರಾಶಿಯ ಮಳೆಯನ್ನೇ ರಾಮದೇವರ ಮೇಲೆ ಎಲ್ಲ ದೇವಾನುದೇವತೆಗಳು ಕೂಡ ಸುರಿಸ್ತಾ ಇದ್ದಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಕಪಿಗಳಿಗೆ ಒದಗಿ ಬಂದಂತಹ ಒಂದು ಅಪಾರವಾದಂತಹ ಹೆದರಿಕೆ, ಅದು ಆ ರಾವಣನ 36,000 ಮಹೋಘ ಸೈನ್ಯದ ಮೂಲಕ, ಅಷ್ಟು ಅಪಾರವಾದಂತಹ ಸೈನ್ಯವನ್ನ ತಾವೂ ಕೂಡ ಅಸಂಖ್ಯ ರೂಪಗಳನ್ನ ಸ್ವೀಕಾರ ಮಾಡಿ ಆ ರಾವಣನ ಮೂಲ ಬಲವನ್ನ, ಮಹೋಘ ಸೈನ್ಯವನ್ನ ನಾಶ ಮಾಡಿ ಹಾಕಿದರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಇನ್ನೂ ರಾವಣನ ಸೈನ್ಯ ಇದ್ದೇ ಇರುತ್ತೆ, ಪೂರ್ತಿ ನಾಶ ಆಗಿಲ್ಲ ಇನ್ನು. ಮುಂದೆ ಆ ಎಲ್ಲ ಯುದ್ಧವು ಕೂಡ ಪ್ರಾರಂಭ ಆಗುತ್ತೆ. ಆ ಮುಂದಿನ ಪಾಠದ ಚಿಂತನೆಯನ್ನು ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.